ಸೀಸನ್ 10 ಕೊನೆಗೂ ಫೈನಲ್ ಮುಗಿದಿದೆ. ನನ್ನ ಜೊತೆಲಿ ಟ್ರೋಫಿ ಕೈಯಲ್ಲಿ ಹಿಡಿದು ಬಹಳಷ್ಟು ಜನ ಅಭಿಮಾನಿಗಳ ಪ್ರೀತಿನ ಗಳಿಸಿದಂಥ ಕಾರ್ತಿಕ್ ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿತ್ತು ಈ ಜರ್ನಿ ಏನು ಅನ್ನೋದ್ರ ಬಗ್ಗೆ. ಫಸ್ಟು ನಿಮ್ಮ ರಿಯಾಕ್ಷನ್ ಏನು? ಬಿಗ್ ಬಾಸ್ ಟ್ರೋಫಿ ಕೈಗೆ ಬಂತು, ಸುದೀಪ್ ಸರ್ ನಿಮ್ಮ ಕೈ ಎತ್ತಿದ್ರು, ಏನು ನೋಡ್ತಾ ಇತ್ತು ಕಾರ್ತಿಕ್ ಅವ್ರ ಮೈಂಡಲ್ಲಿ? ಸರ್, ನನ್ನ ತಲೆಯಲ್ಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ, ಕ್ಲಿಯರ್ ಆಗಿದ್ದೆ. ಐ ವಾಸ್ ವೆರಿ ಕಾನ್ಫಿಡೆಂಟ್ ನನಗೆ ಬರುತ್ತೆ ಇದು ಅಂತ. ಯಾಕಂತಂದರೆ ನನ್ನ ಪ್ರತಿಯೊಂದು ಟಾಸ್ಕ್ ಆಗಿರ್ಬೋದು, ಪ್ರತಿಯೊಂದು ಚಟುವಟಿಕೆ ಆಗಿರ್ಬೋದು, ಏನೇ ಇರ್ಬೋದು, ಅದನ್ನು ಐ ಹ್ಯಾವ್ ಗಿವನ್ ಮೈ 100% ಅನ್ನೋ ಒಂದು ನಂಬಿಕೆ ನನ್ನಲ್ಲಿತ್ತು. ಸೊ ಅದೇ ನಂಬಿಕೆಯಲ್ಲಿ ಕೊನೆಯಲ್ಲೂ ಇದ್ದೆ ನಾನು. ಆ್ಯಂಡ್ ನನ್ನ ಅದೃಷ್ಟ ಸರ್, ಅವ್ರು ನನ್ನ ಕೈ ಹಿಡ್ಕೊಳ್ಳೋದು. ಪ್ರತಿ ವಾರ ಬಂದು ಅವ್ರಿಗೆ ನನಗೊಂದು ಕಿವಿ ಮಾತು ಹೇಳ್ತಾ ಇದ್ದಿದ್ದು ನನ್ನ ಅದೃಷ್ಟ. ಇವಾಗ ಕಾರ್ತಿಕ್ ಅಂತ ಸುದೀಪ್ ಸರ್ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ನನ್ನ ಅದೃಷ್ಟ. ಅದು ನಾನು ಅವ್ರು ನನ್ನ ಕೈ ಹಿಡ್ಕೊಂಡಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ, ಕೈ ಮಾತ್ರ ನೋಡ್ತಾ ಇದ್ದೆ. ಸುದೀಪ್ ಸರ್ ನನ್ನ ಕೈ ಹಿಡ್ಕೊಂಡಿದ್ದಾರೆ ಅನ್ನೋ ಇನ್ಯಾವುದು ನನ್ನ ತಲೆಯಲ್ಲಿ ಇರಲಿಲ್ಲ ಸರ್. ಸೊ ಒಬ್ಬ ಕಲಾವಿದ ಆಗಬೇಕು ಅಂತ ಹೊರಟೋನ್ಗೆ ಬಣ್ಣದ ಲೋಕದಲ್ಲಿ ಭಾಳಷ್ಟು ಚಾಲೆಂಜ್ಗಳಿರುತ್ತೆ. ಇಲ್ಲ ಗುರು, ಇದು ಹಿಂಗಾದ್ರೆ ಹಿಂಗಾಗತ್ತೆ, ಲೆಕ್ಕಾಚಾರಗಳು ಹಿಂಗಿರುತ್ತೆ. ಸೊ ಈಗ ಟ್ರೋಫಿ ಹಿಡಿದ್ಮೇಲೆ ಹಿಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ಕಾರ್ತಿಕ್ ಅವ್ರ ಮೈಂಡಲ್ಲಿ ಏನು ನೆನಪಾಗುತ್ತೆ ಸರ್? ಒಂದಷ್ಟು ಕಷ್ಟದ ದಿನಗಳು ಕಳೆದಿದ್ದಿದೆ ಸರ್. ಈ ವರ್ಷನೇ ಅಂದರೆ 24 ಅಲ್ಲ, 23, 22, 21 ಸೀರಿಯಲ್ಗಳು ಮಾಡ್ತಾ ಇದ್ದೆ. ಆದರೆ ನನಗೆ ಬೇಕಾಗಿರುವಂಥ ಪಾತ್ರಗಳು ನನಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ನನ್ನ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡಿದ್ದಿದೆ, ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಿದ್ದಿದೆ, ನಮ್ಮ ತಂದೆ ತೀರೋದ್ಮೇಲೆ ಜವಾಬ್ದಾರಿಗಳನ್ನ ತೀರಿಸೋದಕ್ಕೋಸ್ಕರ ನಾನು ಕೆಲಸ ಮಾಡಿದ್ದಿದೆ. ಬಟ್ ಮನಸ್ಸಲ್ಲಿ ಸಮಾಧಾನ ಇರಲಿಲ್ಲ ಸರ್. ಇವತ್ತಿಗೂ ಸಮಾಧಾನ ಇಲ್ಲ. ಇದು ಗೆಲುವು ಸಮಾಧಾನ ಆಗೋಯ್ತು ಅಂತಂದರೆ ನಾನು ಮುಂದೆ ಗುರಿ ನಿಂತೋಗ್ಬಿಡುತ್ತೆ. ಸೊ ಐ ವಾಂಟ್ ಟು ಫೋಕಸ್ ಮೋರ್, ಇನ್ನೂ ಲಾರ್ಜರ್ ಪೀಪಲ್ಗೆ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ. ಅದು ಸಿನಿಮಾ ಮಾಡ್ತೀನಿ, ಸಿನಿಮಾಗಳು ಹೇಗೆ ರೀಚ್ ಆಗುತ್ತೆ ಅನ್ನೋದು ನೋಡೋಣ. ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ವಿಲ್ ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ ಸರ್. ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ತಂದೆ ದೂರ ಆದಮೇಲೆ ಬದುಕು ಕಲಿಸಿದಂಥ ಪಾಠ ಏನು, ಅಥವಾ ನಿಮ್ಮ ಕಣ್ಣು ಮುಂದೆ ಅನಾವರಣ ಆದಂಥ ರಿಯಾಲಿಟಿ ಲೈಫು ಏನು ಅನಾವರಣ ಆಯಿತು ಕಾರ್ತಿಕ್ ಅವ್ರ ಮುಂದೆ? ಹೇಗಿತ್ತು ಆ ಒಂದು ದಿನಗಳ ಬಗ್ಗೆ ಹೇಳೋದಾದ್ರೆ? ಸರ್, ನಿಮಗೆ ಕಷ್ಟಗಳು ಬಂದಾಗಲೇ ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು. ನನಗೆ ಅಲ್ಲಿವರೆಗೂ ಅಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಇರಲಿಲ್ಲ ಸರ್. ನಮ್ಮ ತಂದೆ ಇದ್ದರು ಅನ್ನೋ ಧೈರ್ಯದಿಂದ ನಾನು ಆರಾಮಾಗಿ ಬೆಂಗಳೂರಲ್ಲಿ ಇದ್ದರು, ಕೆಲಸ ಮಾಡ್ತಾಯಿದ್ರು. ಸಣ್ಣ ಮಟ್ಟಿಗೆ ತಂಗಿ ಮದುವೆಗೆ ಒಂದಷ್ಟು ಸೇವ್ ಮಾಡ್ತಾಯಿದ್ದೆ. ಅಲ್ಲಿ ಇಲ್ಲಿ ಒಂದೊಂದಷ್ಟು ಅಮೌಂಟ್ ಬಂದಾಗ ತಂಗಿಗೇನೋ ಮಾಡ್ತಾಯಿದ್ದೆ. ಬಟ್ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆಯಲ್ಲಿ ಇರಲಿಲ್ಲ ಸರ್. ತಂದೆ ಹೋದ್ಮೇಲೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತೆ. ಸೊ ನನ್ನ ಕೆರಿಯರ್ಗಿಂತ ಹೆಚ್ಚಾಗಿ ನನ್ನ ತಂಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇರೆಯವ್ರು ಬಿಡ್ತು ಸರ್. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ. ಇವಾಗ ನನಗನ್ಸೋದು ಏನಂತಂದರೆ ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಜೊತೆಗೆ ಇದ್ದಾರೆ ನನ್ನ ತಂಗಿನೂ, ಇವಾಗಲೂ ಅದೇ ಅವಳು ಪ್ರೀತಿ. ಮೊನ್ನೆ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ. ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾಳೆ ಅಳಿಯ. ಸೊ ಈ ಒಂದು ಜವಾಬ್ದಾರಿ ಎಲ್ಲ, ಆ ಒಂದು ಜವಾಬ್ದಾರಿ ಕಳೆದು ಈಗ ಹೊಸ ಜವಾಬ್ದಾರಿ, ಜನಗಳ ಪ್ರೀತಿ, ಜನಗಳ ಅಭಿಮಾನ ಅದಿಲ್ಲಿದೆ. ಅದನ್ನ ಭಾಳ ಕೇರ್ಫುಲ್ಲಾಗಿ ಹೆಜ್ಜೆ ಹಿಡ್ಕೊಂಡು ಮುಂದೆ ಹೋಗ್ತೀನಿ ಸರ್. ಅಳಿಯ ಬರಬೇಕಾದ್ರೆ ಅದೃಷ್ಟದ ಒಂದು ಮೂಟೆ, ಒಂದು ಹೊರೆನೇ ತೊಗೊಂಬಂದು ಮಾವನಿಗೆ ಗಿಫ್ಟ್ ಕೊಟ್ಟವನೆ, ಎಂಜಾಯ್ ಮಾಡೋ ಸಾಕು ನೀನು ನನಗೋಸ್ಕರ ಅಥವಾ ನಮ್ಮ ಅಮ್ಮನಿಗೋಸ್ಕರ ಕಷ್ಟಪಟ್ಟಿದ್ದು ಅಂತ. ಸೊ ಅಳಿಯನ ಬಗ್ಗೆ ಹೇಳಿ ನನಗೆ. ಎಸ್ ಸರ್, ನಾನಿನ್ನ ಆ್ಯಕ್ಚುಲಿ ನನ್ನ ಅಳಿಯನ್ನ ನೋಡೋಕ್ಕಾಗಿಲ್ಲ. ನನಗೆ ಇನ್ನು ಕಾತ್ರತೆ ಇದೆ ನನ್ನ ಅಳಿಯನ್ನ ನೋಡಬೇಕು ಅನ್ನೋದು. ನನಗೆ ಆ್ಯಕ್ಚುಲಿ ಸಣ್ಣ ಮಟ್ಟಿಗೆ ಇನ್ನು ಬೇಜಾರಿದೆ ದಟ್ ನಾನು ಅವ್ನು ಹುಟ್ಟೋ ಸಮಯದಲ್ಲಿ ನಾನು ಅವನ ಜೊತೆ ಇರೋಕ್ಕಾಗಿಲ್ಲ, ನನ್ನ ತಂಗಿ ಜೊತೆ ಇರೋಕ್ಕಾಗಿಲ್ಲ. ಐ ಕುಡಂಟ್ ಬಿ ದೇರ್ ವಿತ್ ಹರ್ ಅಂತ. ಬಟ್ ಅವ್ನು ನನ್ನ ಅದೃಷ್ಟದ ಅಳಿಯನೇ ಸರ್. ಯಾಕಂತಂದರೆ ಅಂದರೆ ಅವ್ನು ಹುಟ್ಟಿದ್ದೇ ಅದೃಷ್ಟನೋ ಏನೋ, ಕೊನೆ ವಾರದಲ್ಲಿ ಅವನು ನೋಡಿದ ಅದೃಷ್ಟನೋ ಏನೋ ಗೊತ್ತಿಲ್ಲ ಸರ್. ಇವತ್ತು ಟ್ರೋಫಿ ನನ್ನ ಕೈಯಲ್ಲಿದೆ. ಅಫ್ಕೋರ್ಸ್ ಅದೃಷ್ಟ, ಅವ್ನು ನನ್ನ ಅದೃಷ್ಟದ ಅಳಿಯನೇ. ಯಾವತ್ತಾದರೂ ಒಂದು ದಿವಸ ಯಾಕೆ ಗುರು ಈ ಸ್ಟ್ರಗ್ಲಿಂಗ್ ಎಲ್ಲ, ಏನೋ ಒಂದಷ್ಟು ಕೆಲಸ ಮಾಡಿಕೊಂಡು ತಿಂಗಳಿಗೂ ಸಂಬಳ ಬಂದರೆ ಬದುಕ್ಬಿಡ್ಬೋದಾ, ಈ ಇಂಡಸ್ಟ್ರಿಗೆ ಬಂದು ಹಿಂಗೆ ಯಾಕೆ ಆಗ್ತದೆ, ಹಿಂಗೇನಾಯಿತು, ನನಗೆಲ್ಲ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅವಕಾಶ ಸಿಗ್ತಾ ಇಲ್ಲ, ಬೇಡ ಇನ್ನೇನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ? ಕಾರ್ತಿಕ್ ಮೈಂಡಲ್ಲಿ ಈ ಥರದ ಸಿಚುವೇಶನ್ಗಳು ಬಂದೋಯ್ತಾ?
ಆ ಥರ ಸಿಚುವೇಶನ್ನು ಸುಮಾರು ವಿಷಯಗಳಲ್ಲಿ ಆಗಿರುತ್ತೆ. ಕೆಲವೊಂದ್ಸಲಿ ತುಂಬ ಕಷ್ಟಪಟ್ಟು ನಮಗೆ ಬೇಕಾಗಿರುವಂಥ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗುತ್ತೆ. ಬಿಗ್ ಬಾಸ್ ಮನೆ ಒಳಗೆ ಆಗಿದೆ ಸರ್. ಕಷ್ಟಪಟ್ಟು ವಾರ ಎಲ್ಲ ನಾನು ಟಾಸ್ಕ್ ಆಡಿರ್ತೀನಿ, ಕಷ್ಟಪಟ್ಟು ನನಗೆ ಅಂದರೆ ನನ್ನ ಸ್ಟ್ಯಾಂಡ್ ನಾನು ತೊಗೊಂಡಿರ್ತೀನಿ. ಆದ್ರೂ ನನಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆಲ್ಲೋ ಹೋಗಿರುತ್ತೆ. ಸೊ ಲೈಫಲ್ಲಿ ಯಾವಾಗಲೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅದಕ್ಕೆ ಸಿಗಬೇಕಾಗಿರೋ ಅಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಏನಂತಾರೆ ಎಕ್ಸಾಂಪಲ್ ಸರ್. ಅದು ಬಿಗ್ ಬಾಸ್ ವಿನ್ ಆಗಿದ್ದೀನಿ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನಾನು ಡೊಳ್ಳು ಸಿನಿಮಾದಲ್ಲಿ ಮಾಡಿದ್ದೆ ಸರ್, ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್. ಇನ್ನೇನು ಹೇಳೋಕೆ ಇಷ್ಟಪಡಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಲೇಟಾಗಾದ್ರೂ ಲೇಟೆಸ್ಟ್ ಆಗಾದ್ರೂ ಬಂದೇ ಬರುತ್ತೆ ಸರ್. ಅಷ್ಟೇ. ಓಕೆ, ಈಗ ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವು ಹೊರಗಡೆ ಭಾಳಷ್ಟು ಬಡವ್ರ ಮನೆ ಮಕ್ಳಿಗೆ ಗೆಲ್ಲಬೇಕು ಅಂತ, ಕಾರ್ತಿಕ್ ಗೆಲ್ಲಬೇಕು ಅಂತ, ಎಸ್ಪೆಷಲಿ ನಿನ್ನ ತಂಗಿ ಮತ್ತು ಅಳಿಯಂದು ಒಂದು ಫೋಟೋ ವಿಡಿಯೋ ರಿವೀಲ್ ಆದಾಗಂತೂ ಇಲ್ಲ ಕಾರ್ತಿಕ್ ಗೆಲ್ಲಬೇಕು ಅಂತ ಆ ಥರದೊಂದು ಟಾಕು ಶುರುವಾಗುತ್ತೆ. ನಿಮಗೆ ಒಳಗಡೆ ಯಾವ ಥರ ಇತ್ತು? ಅಂದರೆ ಹೊರಗಿನ ವಿಷಯ ನನಗೆ ಒಂದು ಗೊತ್ತಿರಲಿಲ್ಲ. ಐ ವಾಸ್ ಮಿಸ್ಸಿಂಗ್ ದೆಮ್. ಆ ಒಂದು ವಿಚಾರಕ್ಕೆ ಬಿಗ್ ಬಾಸ್ಗೆ ನಾನು ಕೇಳಿದೆ. ನನಗೆ ಒಂದು 5 ವಿಷಯಲ್ಲಿ ಅವ್ರು ಕೇಳಿದಾಗ ಒಂದು ವಿಷಯ ಯಾವ್ದಾರ ಒಂದು ಮಾಡಿ ಅಂತ. ಈ ವಿಷಯ ಅವರು ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಜನ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಸರ್. ಕಷ್ಟಪಟ್ಟಿದ್ದೀನಿ ಸರ್, ಕಷ್ಟ ನಿಜವಾಗ್ಲೂ ಪಟ್ಟಿದ್ದೀನಿ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಕಷ್ಟಪಟ್ಟೆ ಇಲ್ಲಿಗೆ ಬಂದಿರೋದು. ನನಗೆ ಯಾವ ಬ್ಯಾಕ್ ಸಪೋರ್ಟು ಇಲ್ಲ. ಇವತ್ತಿಗೆ ನನಗೆ ಜನಗಳ ಸಪೋರ್ಟ್ ಇದೆ, ಜನಗಳ ಪ್ರೀತಿ ಇದೆ. ಆ್ಯಂಡ್ ಇವತ್ತು ನಾನು ಬಡವ ಅಲ್ಲ ಸರ್, ಶ್ರೀಮಂತ ಸರ್. ದುಡ್ಡಿನ ವಿಷಯದಲ್ಲಿ ಹೇಳ್ತಿಲ್ಲ, ಪ್ರೀತಿಲಿ, ಜನಗಳ ಪ್ರೀತಿಲಿ ಇಡೀ ಕರ್ನಾಟಕದ ಜನತೆ ನನ್ನ ಜೊತೆ ಇದ್ದಾರೆ ಅನ್ನೋ ಹೆಮ್ಮೆ ನನಗಿದೆ ಸರ್. ಡೈಲಿ ಇಲ್ಲಿ ಮನೇಲಿದ್ದಾಗ ಕಾರ್ತಿ ಅವರು ರೆಡಿ ಆಗ್ತಾರೆ, ಎದೊಳ್ತಾರೆ, ಜಿಮ್ಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಒಂದಷ್ಟು ನನ್ನ ಫ್ರೆಂಡ್ಸ್ ಹಾಯ್ ಮಗ ಚೆನ್ನಾಗಿದೆಯಾ, ಏನು ಸಮಾಚಾರ ಅಂತಾರೆ, ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಸುತ್ತಾಡಂಗಿಲ್ಲ. ಹಿಂಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಮೈಂಡ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ, ಹೇಗಿತ್ತು ಸರ್? ಫಿಕ್ಸ್ ಆಗಿ ಹೋಗಿದ್ದೆ ನಾನು. ಈಗ ಹೋದ್ರೆ ನಾನು ಮುಂಚೆ ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇದ್ದೆ, ತುಂಬ ಅಡಿಕ್ಟ್ ಆಗಿ ಹೋಗಿದ್ದೆ. ಯಾಕಂತಂದರೆ ಎಲ್ಲ ಈಗ ನೋಡಿ ಸಿಗ್ನಲ್ ನಿಲ್ಸಿದ್ರು ಫೋನ್ ತೆಗೆದು ಏನಾಗ್ತಿದೆ ಅನ್ನೋ ಮಟ್ಟಿಗಿತ್ತು ಸರ್. ಇವತ್ತಿಗೆ ಅದಿಲ್ಲ, ಆ ಒಂದು ಕನೆಕ್ಷನ್ ಇಲ್ಲ. ಗೊತ್ತಿಲ್ಲ ಇನ್ನು ಮುಂದೆ ಹೆಂಗೋಗುತ್ತೆ ಅಂತ. ಐ ಜಸ್ಟ್ ವಾಂಟ್ ಟು ಜಸ್ಟ್ ಬಿ ಲೈಕ್ ದಿಸ್. ಒಳಗಡೆ ಯಾವತ್ತಿಗೂ ಆ ಯೋಚನೆ ಬಂದೇ ಇಲ್ಲ ನನಗೆ. ಯೋಚನೆ ಬರ್ತಾ ಇದ್ದಿದ್ದು ಹೊರಗಡೆದು ಒಂದೇ ವಿಷಯ, ಜನಗಳು ನನ್ನನ್ನು ಹೇಗೆ ನೋಡ್ತಿರಬಹುದು, ನನ್ನ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗ್ತಿದೆಯೋ, ಅಥವಾ ಯಾವ್ದಾದ್ರು ಒಂದು ಎಲ್ಲಾದರೂ ತಪ್ಪು ಮಾಡಿದ್ದೀನಾ, ತಪ್ಪು ಮಾಡಿದ್ರೆ ಹೇಗೆ ಕಾಣಿಸ್ತಾ ಇರ್ತೀನಿ ಅನ್ನೋದು ಒಂದಿತ್ತು. ಅದು ಬಿಟ್ಟರೆ ಫೋನ್ ಯೂಸೇಜ್ ಬಗ್ಗೆ ನಾನು ಹೇಳಿದ್ನಲ್ಲ, ಎಷ್ಟು ಕನೆಕ್ಟ್ ಆಗಿದ್ನೋ ಅಷ್ಟೇ ಡಿಸ್ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಆಟದ ಮೇಲೆ ಫೋಕಸ್ ಅಂತ ಹೋಯ್ತು ಅಂತಂದಾಗ ಅದ್ರ ಬಗ್ಗೆ ಗಮನ ಬರಲ್ಲ ಸರ್. ಬರೀ ಅದ್ರ ಬಗ್ಗೆ ಮಾತ್ರ ಆಯಾ ದಿನದಲ್ಲಿ ಏನೇನು ನಡೆದಿರುತ್ತೆ ಅದ್ರ ಬಗ್ಗೆ ಯೋಚನೆ ಯಾವಾಗಲೂ ಮಾಡ್ತಾ ಇರ್ತೀವಿ. ಯಾಕಂತಂದ್ರೆ ಪ್ರತಿ ಚಟುವಟಿಕೆ ಬಿಗ್ ಬಾಸ್ ಕೊಡ್ತಾರಲ್ಲ, ನಮಗೆ ನಾಳೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಲೆಯಲ್ಲಿರುತ್ತೆ. ಯಾಕಂತಂದ್ರೆ ನಾಳೆ ಏನು ಟಾಸ್ಕ್ ಇರ್ಬೋದು, ಇದನ್ನ ಹೆಂಗೆ ಆಡಬೇಕು, ಈ ವಾರ ಗೆಲ್ಲೇಬೇಕು. ಅದಾದ್ಮೇಲೆ ವೀಕೆಂಡ್ ಅಂದರೆ ಗುರುವಾರ ಬಂತು ಅಂತಂದರೆ ಉತ್ತಮ ಕಳಪೆ. ಅಯ್ಯೋ ಈ ವಾರ ಯಾರಿಗಪ್ಪ ಉತ್ತಮ ಕೊಡೋದು ಕೊಟ್ಬಿಡ್ಬೋದು. ಎಷ್ಟೊಂದು ಜನ ಚೆನ್ನಾಗಿ ಆಡಿರ್ತಾರೆ. ಕಳಪೆ ಯಾರಿಗಪ್ಪ ಕೊಡೋದು? ಯಾಕಂದರೆ ಒಂದೊಂದು ವಾರ ಎಲ್ಲರೂ ಔಟ್ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಆ ವಿಷಯಗಳ ಯೋಚನೆಗಳು ಯಾವಾಗಲೂ ಇರ್ತಾ ಇತ್ತು. ಆಮೇಲೆ ವಾರಾಂತ್ಯ ಬಂದರೆ ಕಿಚ್ಚ ಸರ್ ನೋಡ್ಬೇಕು, ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಈ ವಿಷಯದ ಬಗ್ಗೆ ಯಾವಾಗಲೂ ಯೋಚನೆಗಳಿರ್ತಾ ಇತ್ತು. ಆ್ಯಂಡ್ ಮೊಬೈಲ್ ಅದ್ರ ಬಗ್ಗೆ ಯೋಚನೆ ಬಂದೇ ಇಲ್ಲ ಸರ್. ಓಕೆ, ಬಿಗ್ ಬಾಸ್ ಮನೆಯಿಂದ ತೊಗೊಂಬಂದಿರೋದೇನು, ಬಿಟ್ಟು ಬಂದಿರೋದೇನು, ಏನು ತೊಗೊಂಬಂದ್ರಿ? ಆ ಇಷ್ಟು ದಿನಗಳ ಜರ್ನಿಲಿ ಏನು ಬಿಟ್ಟು ಬಂದ್ರಿ? ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಬಿಗ್ ಬಾಸ್ ಟ್ರೋಫಿ ತಂದಿದ್ದೀನಿ. ಒಂದು 2-3 ಜನ ಜೆನ್ಯೂನ್ ಫ್ರೆಂಡ್ಶಿಪ್ ತಗೊಬಂದಿದ್ದೀನಿ. ಒಳ್ಳೆ ಕ್ಷಣಗಳು ತಗೊಬಂದಿದ್ದೀನಿ. ಕೆಟ್ಟ ನೆನಪುಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಓಕೆ, ಸುದೀಪ್ ಸರ್ ಒಂದು ಕಿವಿಲಿ ಒಂದು ಮಾತು ಹೇಳಿದ್ರು ಲಾಸ್ಟಲ್ಲಿ ಅಂತ ಹೇಳಿದ್ರು. ಅಂದರೆ ಒಂದು ಮನೆ, ಒಂದು ತಾಯಿ, ಒಂದು ಕುಟುಂಬ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿ. ನೀವು ಹೇಳ್ತಾ ಇದ್ದಾಗೆಲ್ಲ ಪ್ರತಿಯೊಬ್ಬನೂ ಕನೆಕ್ಟ್ ಆಗ್ತಾನೆ. ಇಲ್ಲ ಗುರು, ನಾನು ಈ ಥರ ಒಂದು ಮಾಡಬೇಕು, ನಮ್ಮ ತಾಯಿಗೆ, ನಾನು ನಮ್ಮ ತಂದೆಗೆ ಈ ಥರದ್ದು ಒಂದು ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ. ಸೊ ಸುದೀಪ್ ಸರ್ ಹೊಸ ಮನೆ ಮಾಡೋದ್ರ ಬಗ್ಗೆ ಹೇಳಿದ್ದಂಥದ್ದು ಏನು, ಅದ್ರ ಬಗ್ಗೆ ಏನು, ಈಗ ಎಷ್ಟು ಕುತೂಹಲ ಇದೆ? ಹೊಸ ಮನೆ ಅಥವಾ ಸ್ವಂತ ಮನೆಯ ಬಗ್ಗೆ ಏನು ಕಲ್ಪನೆ ಇದೆ? ಸುದೀಪ್ ಸರ್ ಆ್ಯಕ್ಚುಲಿ ಕೇಳಿದ್ರು, ನಿಮಗೆ ಏನು ವಾಟ್ ಆರ್ ಯು ಲುಕಿಂಗ್ ಫಾರ್, ಇಸ್ ಇಟ್ ಅನ್ ಅಪಾರ್ಟ್ಮೆಂಟ್ ಆರ್ ಅನ್ ಇಂಡಿವಿಜುವಲ್ ಹೌಸ್ ಅಂತಂದ್ರು.
ಸರ್ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅಂತ ಅನ್ಸುತ್ತೆ, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಒಬ್ಬರೇ ಇರ್ತಾರೆ. ಸೊ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅನ್ನೋಕ್ಕೋಸ್ಕರ ಅಂತ ಹೇಳಿದೆ. ನನಗೊಬ್ಬರು ಗೊತ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನೀವು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದರೆ, ಇಟ್ ಇಸ್ ನಾಟ್ ಅ ಫೋರ್ಸ್, ನಿಮ್ಗೆ ಇಷ್ಟ ಆದರೆ ಮಾತ್ರ ಹೋಗಿ ನೋಡಿ, ಇಷ್ಟ ಆದರೆ ನೋಡಿ ಮಾತಾಡೋರಂತೆ. ಆಮೇಲೆ ಅಂತಂದರು. ಸರ್ ನಾನು ಏನೂ ಅಲ್ಲ ಸರ್ ಇವತ್ತಿಗೆ. ಸುದೀಪ್ ಸರ್, ಇಟ್ ಈಸ್ ಜಸ್ಟ್ ಎ ಸ್ಮಾಲ್ ಥಿಂಗ್ ಫ್ರಮ್ ಮೈ ಸೈಡ್. ಹೋಗಿ ಮಾಡಿ ಪರವಾಗಿಲ್ಲ ಅಂತ, ನಿಮ್ಮ ಆಸೆ ನೆರವೇರಲಿ ಅಂತ ಅಂತಾರೆ ಅಂತಂದರೆ ಅವ್ರ ದೊಡ್ಡ ಗುಣ ಸರ್ ಅದು. ನಾನು ಅವ್ರಿಗೆ ಏನೂ ಅಲ್ಲ ಸರ್, ನಾನು ಅವ್ರಿಗೆ ಏನೂ ಅಲ್ಲ. ಬಟ್ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹಾಗೇ ಇರಬೇಕು. ಅದರ ತಕ್ಕಂಗೆ ನಾನು ನಡ್ಕೋತೀನಿ ಸರ್. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಇವತ್ತು ಏನೇ ಆಗಿದ್ರು ಅವರ ಪ್ರತಿ ಒಂದು ವಾರದ ಒಂದು ಏನು ಅವ್ರ ಮಾತು ಕಿವಿ ಮಾತು ಕೊಡ್ತಾ ಇದ್ರು, ಅದು ತುಂಬ ನನಗೆ ಹೆಲ್ಪ್ ಆಯಿತು. ಸೊ ಹಾಗೆ ಹೇಳಿದ್ರು, ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಸರ್. 2 ನಿಮಿಷ ಅಂತ ಮಾತುಕತೆ ಶುರುವಾಯಿತು. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಲ್ಲಿ 10 ನಿಮಿಷ ಮಾತಾಡಿದ್ದೀವಿ. ಅಂದರೆ ಕಾರ್ತಿಕ್ ಅವ್ರು ಮಾತಾಡ್ತಾ ಇದ್ರೆ ಅಥವಾ ಆ ಜೀವನದ ಆ ಜರ್ನಿನ ಹೇಳ್ತಾ ಇದ್ರೆ ಯಾರಾದ್ರೂ ಒಬ್ರು ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ಸೊ ಇವತ್ತು ನನಗೂ ಅದೇ ಆಗಿದ್ದು. ಇಷ್ಟು ಜನ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ. ಕೋಟಿ ನಿಮಗೆ ವೋಟ್ಗಳು ಬಂದಿದ್ದಾವೆ. 3 ಕೋಟಿ 3.5 ಕೋಟಿ ರೆಕಾರ್ಡ್ ವೋಟ್ಗಳು ಬಂದಿದ್ದಾವೆ. ಸೊ ಇಷ್ಟು ಪ್ರೀತಿ ಕೊಟ್ಟಂತ ಜನರಿಗೆ ಈ ಜರ್ನಿಯಲ್ಲಿ ನಿಮ್ಮನ್ನ ತುಂಬಾ ಮುದ್ದಾಗಿ ಚೆನ್ನಾಗಿ ಮನೆಯಲ್ಲಿ ನಡೆಸ್ಕೊಂಡಂತ ಬಿಗ್ ಬಾಸ್ ಸದಸ್ಯರಿಗೆ ಏನ್ ಹೇಳ್ತಾರೆ? ಸರ್, ನಾನು ಇಲ್ಲಿ ಬಂದು ಟ್ರೋಫಿ ಹಿಡ್ಕೊಂಡಿರೋದಕ್ಕೆ ಆ ಬಿಗ್ ಬಾಸ್ ಟೀಮೇ ಕಾರಣ. ಬಿಗ್ ಬಾಸ್ ಟೀಮ್ ಬಗ್ಗೆ ಕೇಳ್ತಾ ಇದ್ರೆ ಅಥವಾ ಮನೆ ಒಳಗಡೆ ಇರೋ ಸದಸ್ಯರಿಗೆ? ಎರಡು ಹೇಳಿ. ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದೀರಿ. ಸದಸ್ಯರ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ. ಅವ್ರ ಟೆಕ್ನಿಷಿಯನ್ಸ್ ಬಗ್ಗೆ, ಬಿಗ್ ಬಾಸ್ ಟೀಮ್ ಬಗ್ಗೆ, ಕಲರ್ಸ್ ಕನ್ನಡ ಬಗ್ಗೆ ನಾನು ಮಾತಾಡಲೇಬೇಕು ಸರ್. ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಅವರೇ ಕಾರಣ ಸರ್. ಕೊನೆ ನಿಮಿಷದಲ್ಲಾದರೂ ನಾನು ನೆಗೆಟಿವ್ ಆಗಿ ಹೇಳಕ್ ಹೋಗಲ್ಲ. ಕೊನೆ ನಿಮಿಷದಲ್ಲಿ ನಾನು ಕರೆದ್ಬಿಟ್ರು ಅಂತ ನಾನು ಹೇಳಕ್ ಹೋಗಲ್ಲ. ಕೊನೆ ನಿಮಿಷದಲ್ಲಾದರೂ ನನ್ನನ್ನು ನೆನ್ಸ್ಕೊಂಡ್ರಲ್ಲ ಸರ್, ಅದು ಅವ್ರ ದೊಡ್ಡ ಗುಣ ಸರ್. ಸೊ ಅದನ್ನ ನಾನು ಯಾವತ್ತಿಗೂ ಕಲರ್ಸ್ ಕನ್ನಡಗೆ ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ಚಿರಋಣಿಯಾಗಿರ್ತೀನಿ. ಅವರು ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಏನು ಅವರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ, ಅದು ನನಗೆ ಲೈಫ್ನ ಬೇರೆಲ್ಲೋ ಕರ್ಕೊಂಡು ಹೋಗಿದೆ ಸರ್. ಅದಕ್ಕೆ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಸರ್. ಆ್ಯಂಡ್ ಮನೆ ಸದಸ್ಯರ ಬಗ್ಗೆ ಸುಮಾರು ಹೇಳಿದ್ದೀನಿ. ಸದಸ್ಯರ ಬಗ್ಗೆ ನಿಮ್ಮ ಮಾತು, ನಿಮ್ಮ ಪ್ರೀತಿ ಕೊಟ್ಟವ್ರ ಬಗ್ಗೆ ಏನ್ ಹೇಳ್ತಾರೆ ಕಾರ್ತಿಕ್? ಮನೆಯಲ್ಲಿ ಪ್ರೀತಿ ಕೊಟ್ಟವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್. ಅಂಡ್ ನನ್ನ ಬಗ್ಗೆ ಮಾತಾಡಿದವ್ರಿಗೂ ತುಂಬಾ ಥ್ಯಾಂಕ್ಸ್. ನನಗೆ ತುಳಿಯೋಕೆ ಟ್ರಿಗರ್ ಮಾಡಿದವ್ರಿಗೂ ತುಂಬಾ ಥ್ಯಾಂಕ್ಸ್. ನಾನು ತುಳಿಯೋಕೆ ಪ್ರಯತ್ನ ಪಟ್ಟವ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂತಂದ್ರೆ ನೀವು ಅದಲ್ಲಿ ಮಾಡಿಲ್ಲ ಅಂದಿದ್ರೆ ನಾನು ಏನು ಅಂತ ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಕೊನೆಗೆ ನಾನು ಎವಿಕ್ಷನ್ ಆಗ್ಬೇಕಾದ್ರೂ ಕಾರ್ತಿಕ್ ಹೋಗ್ಲಿ ಅಂತ ಯಾರು ಹೋಗ್ಬೇಕು ಅಂತ ಕೇಳಿದ್ರೆ ಕಾರ್ತಿಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಸರ್. ನನ್ನನ್ನು ಎಷ್ಟು ತುಳಿಯೋಕೆ ಪ್ರಯತ್ನ ಪಡ್ತಾರ ಸರ್, ಅಷ್ಟು ಮೇಲ್ ಬರ್ತೀನಿ ಸರ್. ದಟ್ ಈಸ್ ಕಾರ್ತಿಕ್. ಮೇಲ್ ಬಂದಿದ್ದೀನಿ ಸರ್. ಇವಾಗ ಇದನ್ನ ನಾನೇನು ಬಹಳ ಗರ್ವ ಅಥವಾ ಅಹಂಕಾರದಿಂದ ಹೇಳ್ತಿಲ್ಲ, ನನ್ನ ಅಚೀವ್ಮೆಂಟ್ ಸರ್. ಆ್ಯಂಡ್ ಅಚೀವ್ಮೆಂಟ್ಗೆ ಕಾರಣಕರ್ತರು ಸರ್ ಜನರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸಕ್ಸಸ್ ಯಾವತ್ತಿಗೂ ತಲೆಗೇರಬಾರ್ದು ಅಂತ ನಾನು ಆ ದೇವರಲ್ಲಿ ಯಾವಾಗಲೂ ಕೇಳ್ಕೊತೀನಿ. ತಲೆಗೇರ್ದಿರೋ ಥರ ನಾನು ನಡ್ಕೋತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಕಾರ್ತಿಕ್ ಅವರ ಮಾತುಗಳಂದ್ರೆ, ಒಂದು 9-10 ವರ್ಷದ ಜರ್ನಿ, ಆ ಹೋರಾಟ. ಗುರು ಬದುಕಲೇಬೇಕು, ಗುರು ತಿಂದರೆ ಪ್ರೊಡಕ್ಷನಲ್ಲಿ ಇಡ್ಲಿ ವಡೆ ತಿಂದೇ ಬದುಕಬೇಕು, ಕಲಾವಿದನಾಗೆ ಬದುಕಬೇಕು ಅಂತ ಫಿಕ್ಸ್ ಆಗಿರುವಂಥ ಪ್ರತಿಯೊಬ್ಬರಲ್ಲೂ ಈ ಥರದೊಂದು ಯೋಚನೆ ಇರುತ್ತೆ. ಆದರೆ ಕೆಲವರು ಮಾತ್ರ ಅದನ್ನು ಹಟ್ಟಕ್ಕೆ ಬಿದ್ದು ಸಾಧಿಸ್ತಾರೆ. ಸೊ ಆ ಪಟ್ಟಿಲಿ ಇವತ್ತು ಕಾರ್ತಿಕ್ ಅವ್ರು ನಿಂತಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಬಂದಿದೆ. ಇಷ್ಟು ದಿನ ಸಿಗ್ತಾ ಇದ್ದಿದ್ದ ಪ್ರೀತಿಗಿನ್ನ ಈಗ ಡಬಲ್ ಪ್ರೀತಿ ಕಾರ್ತಿಕ್ ಅವ್ರ ಪಾಲಾಗಿದೆ. ಸೊ ಇದು ಅವ್ರಿಗೆ ಒಳ್ಳೆ ಯಶಸ್ಸು ಕೊಡಲಿ, ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಇಷ್ಟೆಲ್ಲ ನಡೆದಿದ್ದು ನಮ್ಮ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.